ಚಿತ್ರರಂಗದಲ್ಲಿ ಹೇಮಾ ಆಯೋಗ ಕೊಟ್ಟಿರುವಂತಹ ವರದಿ ಸಾಕಷ್ಟು ದೊಡ್ಡ ಮಟ್ಟಿಗಿನ ಸಂಚಲನಕ್ಕೆ ಕಾರಣ ಆಗಿದೆ. ಇದಾದ ಬೆನ್ನಲ್ಲೇ ಸ್ಯಾಂಡಲ್ವುಡ್ನಲ್ಲೂ ಕೂಡ ಇಂಥದ್ದೇ ಒಂದು ಆಯೋಗದ ಅನಿವಾರ್ಯತೆ ಇದೆ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಮಲಯಾಳಂ ಚಿತ್ರರಂಗದಂತೆ ಕನ್ನಡದಲ್ಲೂ ಕೂಡ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆಯಾ? ಸ್ಯಾಂಡಲ್ವುಡ್ ಕಾಮಕಾಂಡದ ಬಗ್ಗೆ ಸಿಎಂಗೆ ದೂರನ್ನ ಸಲ್ಲಿಸಿರೋದು ಇಂಥದೊಂದು ಅನುಮಾನ ಮೂಡಿಸೋದಕ್ಕೆ ಕಾರಣ ಆಗ್ತಾ ಇದೆ. ಪ್ರಮುಖವಾಗಿ ಫಿಲಂ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಫೈರ್ ಅನ್ನುವಂತಹ ಸಂಸ್ಥೆ ಇದರ ನೇತೃತ್ವದಲ್ಲಿ ಪತ್ರ ಹೋಗಿರೋದು ಮುಖ್ಯಮಂತ್ರಿಗಳಿಗೆ. ಲೈಂಗಿಕ ದೌರ್ಜನ್ಯದ ಬಗ್ಗೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿಯನ್ನ ರಚಿಸಿ ಹಾಗೂ ಸ್ಯಾಂಡಲ್ವುಡ್ನಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೆ ರಕ್ಷಣೆ ಕೊಡಿ ಅಂತ ಈ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಇನ್ನು ಈ ಪತ್ರಕ್ಕೆ ಒಂದು ಪೆಟಿಷನ್ ರೀತಿ ಮಾಡ್ಕೊಂಡಿದ್ದಾರೆ, ಸಿಗ್ನೇಚರ್ಗಳನ್ನೆಲ್ಲ ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಸ್ಯಾಂಡಲ್ವುಡ್ನ ಖ್ಯಾತ ನಾಮರೇ ಇದಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ. ಉದ್ದೇಶ ಒಳ್ಳೆಯದೇ ಇದೆ ಅಂತ ನಾವು ಗಮನಿಸಿದ್ವಿ. ಆಗಸ್ಟ್ 19ನೇ ತಾರೀಕು 5 ವರ್ಷಗಳ ಡೀಟೇಲ್ಡ್ ಸಮಗ್ರ ತನಿಖೆಯ ರಿಪೋರ್ಟ್ ಕೇರಳ ಸರ್ಕಾರಕ್ಕೆ ಹೇಮಾ ಆಯೋಗ ಸಲ್ಲಿಸಿತ್ತು. ದೊಡ್ಡ ನಟರ ಹೆಸರುಗಳೇ ಆಚೆ ಬಂದವು. ಕೆಲವರ ವಿರುದ್ಧ ಕೇಸ್ ಕೂಡ ಬುಕ್ ಆಗಿದೆ. ದಿನಕ್ಕೊಬ್ಬರಂತೆ ಕೆಲವು ನಟರ ವಿರುದ್ಧ ಆರೋಪ ಅಭಿಯಾನ ಜೋರಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬಾಲಿವುಡ್ನಲ್ಲೂ ಶುರುವಾಯಿತು. ನೆಕ್ಸ್ಟ್ ನಮ್ಮ ಪಕ್ಕದ ತೆಲಂಗಾಣದಲ್ಲೂ ಕೂಡ ನಟಿ ಸಮಂತ್ ಅವರು ಮಾತಾಡಿದ್ರು, ಇಂಥದ್ದೊಂದು ಆಯೋಗದ ಅನಿವಾರ್ಯತೆ ನಮಗೂ ಇದೆ ಅಂತ. ಈಗ ಸ್ಯಾಂಡಲ್ವುಡ್ನಲ್ಲೂ ಕೂಡ ಈ ಕೂಗು, ಈ ಧ್ವನಿ ದೊಡ್ಡ ಮಟ್ಟಿಗೆ ಸಂಚಲನಕ್ಕೆ ಕಾರಣ ಆಗ್ತದೆ. ಸೊ ಮುಂದುವರೆದ ಭಾಗ ಸಿಎಂ ಪತ್ರ ಬರೆದಿದ್ದಾರೆ. ಕೇವಲ ಪತ್ರ ಬರೆಯೋದ್ರಿಂದ ಏನಾದರೂ ಆಗುತ್ತಾ ಪ್ರಶ್ನೆ ಅಂತೂ ಇದ್ದೇ ಇದೆ. ಬಟ್ ಫಸ್ಟ್ ಸ್ಟೆಪ್ ಅಂತ ಹೇಳ್ತಾ ಇದ್ದಾರೆ ಕಲಾವಿದರು. ಸಿಎಂಗೆ ಪತ್ರ ಬರೆದಂತಹ ಖ್ಯಾತನಾಮರು ಯಾರ್ಯಾರು? ನಟಿ ಐಂದ್ರಿತಾ ರೇ ಇದ್ದಾರೆ, ಹಾಗೂ ಧನ್ಯಾ ರಾಮ್ಕುಮಾರ್ ಕೂಡ ಈ ಕಾಸ್ಗೆ ಸಪೋರ್ಟ್ ಅನ್ನ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ನಟ ಸುದೀಪ್, ವಿನಯ್ ರಾಜ್ಕುಮಾರ್ ದೊಡ್ಡ ಹೆಸರುಗಳೇ ಮುನ್ನೆಲೆಗೆ ಬರ್ತಾ ಇದೆ. ಕಿಶೋರ್ ಅವರಂತೂ ರಾಷ್ಟ್ರೀಯ ಮಾಧ್ಯಮಗಳಿಗೂ ಕೂಡ ಮಾತಾಡ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ಮಾತ್ರ ಅಲ್ಲ, ಎಲ್ಲ ರಂಗದಲ್ಲೂ ಇದೆ, ಇದನ್ನ ಕ್ಲೀನ್ ಮಾಡೋ ಕೆಲಸವನ್ನ ನಾವೆಲ್ಲರೂ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ. ನೀತು ಶೆಟ್ಟಿ, ನಿಶ್ವಿಕಾ ನಾಯ್ಡು, ಯಾರ್ಯಾರು ಕೆಲವರು ಮೀಟು ಅನ್ನುವಂತಹ ಅಭಿಯಾನವನ್ನು ಮಾಡಿದ್ರಲ್ಲ ಕೆಲವರು, ಅವರು ಇದಕ್ಕೂ ಕೂಡ ಈ ಕಾಸ್ಗೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಮೀಟು ಹೋರಾಟ ಕೂಡ ರಾಜ್ಯದಲ್ಲಿ ಕೆಲವು ವರ್ಷಗಳ ಹಿಂದೆ ಹೋರಾಟದ ಕಿಡಿಯನ್ನು ಹತ್ತಿಸ್ತು. ಬಟ್ ನೋಡ್ತಾ ಇದ್ದ ಹಾಗೆ ಹೋರಾಟದ ಹಾದಿ ದಿಕ್ತಪ್ತು. ನಂತರ ಆಗಿದ್ದು ಸಂಶಯದ ಕನ್ನಡಕದಿಂದ ಎಲ್ಲವನ್ನ ನೋಡೋ ರೀತಿ ಆಯಿತು. ಇದು ಹೇಗಾಗುತ್ತೆ? ಈ ಹೋರಾಟದಲ್ಲಿ ಯಾರ್ಯಾರ ಹೆಸರು ಆಚೆ ಬರುತ್ತೆ? ನಿಜವಾಗ್ಲೂ ಕೂಡ ಇಲ್ಲೂ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಆಯೋಗವನ್ನು ರಚಿಸಿ ಆ ತನಿಖಾ ರಿಪೋರ್ಟ್ ಕೈ ಸೇರೋದು ಯಾವಾಗ? ಈ ಎಲ್ಲ ಪ್ರಶ್ನೆಗಳು, ಹಲವು ಪ್ರಶ್ನಾರ್ಥಕ ಚಿಹ್ನೆಗಳಂತೂ ಸದ್ಯಕ್ಕೆ ನಮ್ಮ ಮುಂದಿದೆ. ಸಪೋರ್ಟ್ ಮಾಡಿದವರು ಯಾರ್ಯಾರು ಅನ್ನೋದ್ರ ಡೀಟೇಲ್ಸ್ ಅನ್ನು ನೀವು ನೋಡ್ತಾ ಇದ್ದೀರಾ. ಶ್ರದ್ಧಾ ಶ್ರೀನಾಥ್, ಸಂಯುಕ್ತ ಹೆಗ್ಡೆ, ಕೆಲ ನಟಿಯರು ಈಗಾಗಲೇ ನಮ್ಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ ಅಂತ ಬಹಿರಂಗವಾಗಿ ಹೇಳಿದ್ರಲ್ಲ. ಐಂದ್ರಿತಾ ರೇ ಅವರು ಹೇಳ್ತಾ ಇದ್ರು ಇತ್ತೀಚೆಗಷ್ಟೇ, ಮದುವೆ ಆದಮೇಲೆ ನನಗೆ ಆಫರ್ ಕಡಿಮೆ ಆಗ್ಬಿಟ್ಟಿದೆ ಅಂತ. ಸೊ ಅವರು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ರಮ್ಯಾ ಅವರ ಹೆಸರು ಕೂಡ ಚಾಲ್ತಿಯಲ್ಲಿದೆ. ಮೇಘನಾ ಗಾವ್ಕರ್ ಕೂಡ ಸೈನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ 150ಕ್ಕೂ ಹೆಚ್ಚು ಕಲಾವಿದರು ಸಿಗ್ನೇಚರ್ ಮೂಲಕ ಉದ್ದೇಶಕ್ಕೋಸ್ಕರ ನಮ್ಮ ಹೋರಾಟ ಅಂತ ಹೇಳಿ ಮುಂದಡಿಯನ್ನು ಇಟ್ಟಿದ್ದಾರೆ. ಈ ಪತ್ರ ಇನ್ನು ಎಲ್ಲೆಲ್ಲಿಗೆ ಯಾವ್ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ? ಕೇರಳದಲ್ಲಿ ಆದಂತಹ ಕ್ರಾಂತಿ, ಚಿತ್ರರಂಗದ ಕ್ರಾಂತಿ ಇಲ್ಲೂ ಕೂಡ ಆಗುತ್ತಾ ಪ್ರಶ್ನೆ ಇದೆ. ಇನ್ನು ಸಂಜನಾ ಗರ್ಲಾನಿ ಅವರು ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ? ನನ್ನ ಸಹೋದ್ಯೋಗಿ ಜೊತೆಗೆ ಅವರು ಮಾತನಾಡಿದಾಗ ಹೇಳಿದ್ದಾರೆ, ಸಿನಿಮಾ ಇಂಡಸ್ಟ್ರಿಗೆ ಬರೋ ಹೊಸಬರಿಗೆ ತೊಂದರೆ ಆಗ್ತಾ ಇದೆ. ನಾನು ಈ ಹಿಂದೆಯೇ ಮೀಟು ಬಗ್ಗೆ ಮಾತನಾಡಿದೆ. ನನ್ನ ಲೈಫ್ನಲ್ಲಿ ಆಗಿದ್ದು ಬೇರೆಯವರಿಗೆ ಆಗಬಾರದು. ಹೀರೋಯಿನ್ ಮಾಡ್ತೀನಿ ಅಂತ ತಪ್ಪು ದಾರಿಗೆ ಎಳಿತಾರೆ. ಈಗ ಎಚ್ಚರಿಕೆ ಇರಲಿ ಅಂತ ನಟಿ ಸಂಜನಾ ಗರ್ಲಾನಿ ಮಾತನಾಡಿದ್ದಾರೆ. ಐ ರಿಯಲಿ ಹೋಪ್ ದ್ಯಾಟ್ ಇದೊಂದು ಫೈರ್ ಅಂತ ಏನು ಸಂಸ್ಥೆ ಮಾಡಿದಾರೋ ಇವರಿಗೆ ಅತ್ಯುತ್ತಮ ಸಕ್ಸಸ್ ಸಿಗಲಿ ಅಂತ ನಾನು ನನ್ನ ಮನಸ್ಸಲ್ಲಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾನು ಹಿಂದೆ ಒಂದು ಮೀಟು ಪ್ರಕರಣದಲ್ಲಿ ಮಾತಾಡಿದೆ. ಅದಕ್ಕೆ ನನ್ನ ಮೇಲೆ ತುಂಬ ಪ್ರೆಷರ್ ಹಾಕಿ ಏನೇನು ನಡೀತಂತ ಎಲ್ಲರಿಗೂ ಗೊತ್ತಿದೆ. ನಡೆದಂಗೆ ಹೇಳಿದ್ರೆ ಬಂದು ಎದೆ ಮೇಲೆ ಹೊಡೆದ್ರಂತೆ ಅಂತ ಹೇಳ್ತಾರಲ್ಲ, ಅದು ನನ್ನ ಜೊತೆನೂ ನಡೆದಿದೆ. ಸೊ ನನ್ನ ಜೊತೆ ನಡೆದಿದ್ದು ಬೇರೆ ಯಾರ ಜೊತೆನೂ ನಡಿಬಾರ್ದು, ಬಟ್ ನಾನು ಅದರಿಂದ ಹೇಗಾದರೂ ಹೊರಗೆ ಬಂದುಬಿಟ್ಟು ಇವತ್ತು 55 ಸಿನಿಮಾಗಳು ಮಾಡಿಬಿಟ್ಟು ಬಹುಭಾಷೆ ನಟಿಯಾಗಿ ಈಗಲೂ ಕೂಡ 2 ಸಿನಿಮಾಸ್ ಮಾಡ್ತಾಯಿದ್ದೀನಿ. ಸೊ ನನಗೆ ಭಗವಂತ ಆ ಶಕ್ತಿ ಕೊಟ್ಟ. ಎಲ್ಲ ಎದುರು ಹಾಕ್ಕೊಂಡ್ಬಿಟ್ಟು ಹಿಂದೆ ಹಾಕ್ಬಿಟ್ಟು ನಾನು ನಿಂತ್ಕೊಂಡು ತೋರಿಸ್ತೀನಿ, ನಾನು ಇದಕ್ಕೆ ಬಗ್ಗಲ್ಲ ಜಗ್ಗಲ್ಲ ಅಂತ. ಸೊ ಐ ಹ್ಯಾವ್ ಕಮ್ ಔಟ್ ಆಫ್ ಇಟ್. ಬಟ್ ನನ್ನ ಜೊತೆ ಏನು ನಡೀತು ಅದನ್ನ ಹೆಣ್ಮಕ್ಳ ಜೊತೆ ನಡಿಬಾರ್ದಂದ್ರೆ ಫೈರ್ ಅಂತ ಒಂದು ಸಂಸ್ಥೆ, ನಿಜಕ್ಕೂ ಇದು ಒಂದು ಅದ್ಭುತವಾದ ಐಡಿಯಾ. ಓಕೆ, ಚೇತನ್ ಅಹಿಂಸಾ ಅವರು ನನಗೂ ಕರೆ ಮಾಡಿದ್ರು. ನಾನು ಅವ್ರಿಗೆ ಹೇಳಿದೆ, ನೀವು ಖಂಡಿತವಾಗ್ಲೂ ಈ ಒಂದು ಕಾರ್ಯ ಮಾಡ್ತಾ ಇದ್ದೀರಾ, ನನ್ನ ಬೆಂಬಲ ನಿಮ್ಮ ಜೊತೆ ಇರುತ್ತೆ ಅಂತ. ಬಟ್ ಇದು ನಿಜಕ್ಕೂ ಎಕ್ಸಿಕ್ಯೂಟ್ ಆಗಬೇಕು. ಈಗ ಒಂದು ಪತ್ರ ಅಂತ ಬರೆದಿದ್ದಾರೆ, ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ಇದೊಂದು ತುಂಬಾನೇ ಇನ್ನ 100% ವರ್ಕ್
ಮಾಡಬೇಕಿದೆಯಂದರೆ ಇದು ಬರೀ 2% ವರ್ಕೇ ನಡೆದಿದೆ. ಇನ್ನು ಆ 98% ವರ್ಕ್ಗೆ ಎಷ್ಟು ನಮಗೆ ಸರ್ಕಾರದಿಂದನೇ ಇದು ಎಷ್ಟು ಸೌಲಭ್ಯ ಮಾಡಿಕೊಡ್ತಾರೆ, ಬಿಕಾಸ್ ರಿಟೈರ್ಡ್ ನ್ಯಾಯಾಧೀಶರನ್ನ ಅಪಾಯಿಂಟ್ ಮಾಡ್ತಾರೋ ಇಲ್ವೋ, ಒಂದು ಆಫೀಸ್ ಅಲಾಟ್ ಆಗುತ್ತೋ ಇಲ್ವೋ, ಮತ್ತು ಇದು ಒಂದು ನಿಜಕ್ಕೂ ಒಂದು ಆ್ಯಕ್ಟಿವ್ ಬಾಡಿ ಆಗುತ್ತೋ ಇಲ್ವೋ ಅಂತ ನಾವು ಎದುರು ನೋಡಬೇಕಿದೆ. ನಮ್ಮೆಲ್ಲರಿಗೂ ಇದರಲ್ಲಿ ಕಾಡುವಂಥ ಒಂದೇ ಒಂದು ಪ್ರಶ್ನೆ ಮಮತಾ, ಆ ಸಂದರ್ಭದಲ್ಲೇ ಯಾಕೆ ನೀವು ಕೇಸನ್ನು ಹಾಕಲ್ಲ ಅಂತ ಹೇಳಿ ಎಲ್ರಿಗಿರೋ ಪ್ರಶ್ನೆ ಅದು. ಎಲ್ಲರಿಗಿರೋದು ಅದೇ ಅಲ್ವಾ. ಈಗ ಆ ಸಂದರ್ಭದಲ್ಲಿ ನೀವು ಹೋಗಿ ಯಾಕೆ ಕಂಪ್ಲೇಂಟ್ ಕೊಡಲ್ಲ, ಯಾಕೆ ದೂರನ್ನು ಕೊಡೋದಿಲ್ಲ? ಯಾರೊಬ್ಬರು ಪತ್ರವನ್ನು ಚಳುವಳಿ ಶುರು ಮಾಡಿದ ತಕ್ಷಣ ನನ್ನ ಬೆಂಬಲವೂ ಇದೆ, ನನ್ನ ಬೆಂಬಲವೂ ಇದೆ, ಹೌದು ಇಂಥದ್ದು ನಡೀತಾ ಇದೆ ಅಂತ ಎಲ್ಲಿ ನಡೆದಾಗ ಅದ್ರ ವಿರುದ್ಧವಾಗಿ ಧ್ವನಿಯನ್ನು ಎತ್ತಿರೋ ಅವಾಗಲೇ ಅದಕ್ಕೆ ಉತ್ತರ ಸಿಗಬೇಕಲ್ವಾ? ಯಾವುದೋ ಸಂದರ್ಭದಲ್ಲಿ ನೀವು ಅದನ್ನು ಧ್ವನಿ ಎತ್ಕೊಂಡು ನಾನು ಹಿಂಗಾಯ್ತು ಅಂದ್ಕೊಂಡು ಈಗ ಕೂತ್ಕೊಂಡ್ರೆ ಆ ಸಂದರ್ಭದಲ್ಲಿ ಧ್ವನಿ ಎತ್ತಿದ್ರೆ ಅಲ್ಲಿಗೆ ಚೂಟ್ ಹಾಕ್ಬೋದು. ಅದನ್ನು ಇಲ್ಲದೇ ಇದ್ರೆ ಅವಕಾಶಗಳು ಸಿಗುವವರೆಗೂ ಒಂದು ಕಡೆಗೆ ಅವಕಾಶಗಳು ಸಿಗದೇ ಇರುವಂತ ಒಂದು ಸಂದರ್ಭದಲ್ಲಿ ಅನ್ನುವಂಥ ಮಾತುಗಳು ಜನಸಾಮಾನ್ಯರಲ್ಲಿ ಬರಕ್ಕೆ ಶುರುವಾಗುತ್ತೆ. ಈಗ ಹೋರಾಟಗಳನ್ನೆಲ್ಲ ನಾವು ಸಂಶಯದ ಕನ್ನಡಕದಿಂದನೇ ನೋಡಬೇಕಾದ ಎಕ್ಸಾಕ್ಟ್ಲಿ. ಅಲ್ಲ, ಅವ್ರು ಹೇಳ್ತಾ ಇರೋದು ತಪ್ಪಂತಲ್ಲ, ಅವ್ರು ಹೇಳ್ತಾ ಇರೋದು ಇರಬಹುದು, ಕಾರಣ ಕೆಲವು ಟೈಮಲ್ಲಿ ಹೇಳ್ಕೊಳಕ್ ಆಗದೆ ಇರಬಹುದು, ಎಲ್ಲರಿಗೂ ಹೇಳ್ಕೊಳಕ್ ಆಗೋದಿಲ್ಲ ಇಂಥದ್ದಾಗಿತ್ತು ಅಂತ ಹೇಳಿ. ಬಟ್ ಈ ಟೈಮಲ್ಲಿ ಆ ಸಂದರ್ಭದಲ್ಲೇ ಹೇಳೋದನ್ನು ಆರಂಭ ಮಾಡಿದರೆ ಅಲ್ಲಿ ಕರೆಕ್ಟ್ ಆಗಿರುತ್ತೆ. ಯಾವಾಗೋ ಒಂದು ಚಳುವಳಿ ಶುರು ಆದ ತಕ್ಷಣ ನಾವು ಅಂದ್ಕೊಂಡು ಹೋದ್ರೆ ಅದಕ್ಕೇನು ಆಗೋದಿಲ್ಲ, ಒಂದು ಓ ಅಂತ ಬರುತ್ತೆ, ಅಲ್ಲಿ ಹೋಗುತ್ತೆ ಅಷ್ಟೇ.